ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ranjithacreations. ಇವತ್ತು ನಾನು ನಿಮ್ಮನ್ನು ಒಂದು ಒಳ್ಳೆ ಹೋಟೆಲ್ಗೆ ಕರ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಈ ಒಂದು ಹೋಟೆಲ್ಲು ಮಟನ್ ಒಂದು ರೆಸಿಪೀಸ್ ಇದೆಲ್ಲ ಅದಕ್ಕೆ ತುಂಬಾ ಫೇಮಸ್ ಆದಂಥ ಹೋಟೆಲ್. ಮೊದಲು ನಾನು ಇಲ್ಲಿ ಏನೆಲ್ಲ ಒಂದು ಸ್ಪೆಷಲ್ ರೆಸಿಪೀಸ್ ಇರುತ್ತಲ್ಲ ಅದನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಇಲ್ಲಿ ಮಟನ್ ಐಟಮ್ ಫ್ರೆಂಡ್ಸ್, ಇದು ಮಟನ್ ಪೆಪ್ಪರ್ ಗ್ರೇವಿ ಅಂತ ತುಂಬಾ ಚೆನ್ನಾಗಿರುತ್ತೆ. ಯೂಶ್ವಲಿ ಇಲ್ಲಿ ನಾವು ಯಾವಾಗಲೂ ಪೆಪ್ಪರ್ ಡ್ರೈ ರೋಸ್ಟ್ ಇಸ್ಕೊಂಡು ತಿಂತಾಯಿದ್ವಿ, ಅದು ಸಖತ್ತಾಗಿರ್ತಿತ್ತು. ಇವತ್ತು ಫಾರ್ ಎ ಚೇಂಜ್ ಗ್ರೇವಿ ತಿನ್ನೋಣ ಅಂತ ಅಂದ್ಕೊಂಡಿದ್ದನ್ನು ಆರ್ಡ್ರ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಸಖತ್ತಾಗಿದೆ ಫ್ರೆಂಡ್ಸ್. ಅದು ಮಟನ್ ಅಂತೂ ಒಳ್ಳೆ ಚಿಕನ್ ಥರ ಅಷ್ಟು ಸಾಫ್ಟಾಗಿ ಸಖತ್ತಾಗಿದೆ. ಇದು ನೋಡಿ ಚಿಕನ್ದು ಲಾಲಿಪಾಪು, ಲೆಗ್ ಪೀಸು ಸಖತ್ತಾಗಿದೆ, ಸಾಫ್ಟಾಗಿದೆ, ರುಚಿಯಾಗಿದೆ, ಸಖತ್ತಾಗಿದೆ. ಇದು ಕೂಡ ನೀವು ಕೂಡ ಇದನ್ನು ಟೇಸ್ಟ್ ಮಾಡ್ಬೋದು. ಮತ್ತು ಇದು ನೋಡಿ ಕಬಾಬ್, ಇದು ಚಿಕನ್ ಕಬಾಬು ತುಂಬಾ ಸೂಪರಾಗಿದೆ. ಇದು ಅಷ್ಟೇ ತುಂಬಾ ಚಿಕ್ಕ ಮಕ್ಕಳು ವಯಸ್ಸಾದವರೆಲ್ಲ ತುಂಬಾ ಇಷ್ಟಪಡ್ತಾರೆ, ಯಾಕಂದರೆ ಅಷ್ಟು ಸಾಫ್ಟಾಗಿದೆ. ಇದು ನೋಡಿ ಗ್ರಿಲ್ ಚಿಕನ್ ಐಟಮ್, ಇದು ಸಖತ್ತಾಗಿದೆ. ಆಲ್ರೆಡಿ ನಾನು ವೀಡಿಯೋಸ್ ಎಲ್ಲ ಶೂಟ್ ಮಾಡೋಕ್ಕೆ ಮುಂಚೆನೇ ಎಲ್ಲದನ್ನು ಸ್ವಲ್ಪ ಟೇಸ್ಟ್ ಮಾಡಿದ್ದೆ. ಸಖತ್ತಾಗಿದೆ ನೋಡಿ, ನೋಡೋದಕ್ಕೂ ಅಷ್ಟೇ ಚೆನ್ನಾಗಿದೆ. ಮತ್ತು ಪ್ರೆಸೆಂಟೇಷನು ಚೆನ್ನಾಗಿ ಮಾಡ್ತಾರೆ, ಟೇಸ್ಟು ಅಷ್ಟೇ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನಿಮ್ಮನ್ನೆಲ್ಲ. ಇದು ನೋಡಿ ಚಿಕನ್ ಸೂಪು, ಇದು ಅಷ್ಟೇ ಎಷ್ಟು ಮಸ್ತಾಗಿತ್ತು ಗೊತ್ತಾ ಫ್ರೆಂಡ್ಸ್. ಆ್ಯಕ್ಚುಲಿ ನಾನು ಇದನ್ನು ಚಿಕನ್ ಇಷ್ಟಪಡಲ್ಲ, ಜಾಸ್ತಿ ವೆಜ್ಜದೇ ಇಷ್ಟಪಡೋದು. ಬಟ್ ಈ ಹೋಟೆಲಲ್ಲಿ ಒಂದು ಸಖತ್ತಾಗಿ ಮಾಡ್ತಾರೆ. ನೋಡಿ ನೀವು ಬಂದಾಗ ಅದನ್ನು ಕೂಡ ಟೇಸ್ಟ್ ಮಾಡಿ. ಈ ಒಂದು ಹೋಟೆಲ್ನಲ್ಲಿ ತುಂಬಾ ಸ್ಪೆಷಲ್ ಆದಂಥ ಒಂದು ಐಟಮ್ ಏನಂದರೆ ಫ್ರೆಂಡ್ಸ್, ಶಾದಿ ಕಿ ಬಿರಿಯಾನಿ ಅಂತ. ಇದೇನಿದೆಯಲ್ಲ ಇದು ಶಾದಿ ಕಿ ಬಿರಿಯಾನಿ ಅಂತ ತುಂಬಾ ಮಸ್ತಾಗಿರೋಂಥ ಒಂದು ರೆಸಿಪಿ. ನಾವೇನು ಒಂದು ಮುಸ್ಲಿಮ್ನವರು ಮಾಡೋವಂಥ ಒಂದು ಬಿರಿಯಾನಿ ತಿಂತೀವಲ್ಲ, ಸೇಮ್ ಡಿಟ್ಟೋ ಅದೇ ಒಂದು ರೆಸಿಪಿ ಇದು, ಅದೇ ಒಂದು ಬಿರಿಯಾನಿ ಇದು. ಸೊ ಸಕ್ಕತ್ತಾಗಿ ಮಾಡಿರ್ತಾರೆ. ರೈಸು ಅಷ್ಟು ಸಾಫ್ಟಾಗಿರುತ್ತೆ. ಇದರಲ್ಲಿ ನೀವು ಚಿಕನ್ ಮಟನ್ ಇಲ್ಲಾಂದ್ರೂ ಪರವಾಗಿಲ್ಲ, ಬರೀ ಆ ರೈಸೇ ತಿಂದರೆ ನೀವು ಅಷ್ಟು ಖುಷಿ ಪಟ್ಬಿಡ್ತೀರ. ಅಷ್ಟು ಸ್ಮೆಲ್ಲಂತೂ ಘಮ ಘಮ ಅಂತ ಇರುತ್ತೆ ನೋಡಿ. ಅದ್ರ ಒಳಗೆ ನಾವು ಎತ್ತುತ್ತಾ ಹೋದರೆ ಪೀಸ್ಗಳೆಲ್ಲ ಸಿಗುತ್ತೆ. ಇದೊಂದು ಮಟನ್ ಬಿರಿಯಾನಿ ಫ್ರೆಂಡ್ಸು. ಈ ಮಟನ್ ಎಷ್ಟು ಚೆನ್ನಾಗಿ ಅವರು ಬೇಯಿಸಿರ್ತಾರೆ ಅಂದರೆ ಫ್ರೆಂಡ್ಸ್, ಒಂದು ಚೂರು ಕೂಡ ಗಟ್ಟಿಯಾಗಿ ಇರಲ್ಲ. ನೀವು ಆರಾಮಾಗಿ ಬಾಯಲ್ಲಿ ಇಟ್ಟಿದ ತಕ್ಷಣ ಹಾಗೆ ಅದು ಕರ್ಗೋಗೋವಂಥ ಒಂದು ಹದದಲ್ಲಿ ಅದನ್ನು ಬೇಯಿಸಿರ್ತಾರೆ. ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ. ನೀವು ಫ್ಯಾಮಿಲಿ ಸಮೇತ ಏನಾದರೂ ಬಂದರೆ ಫ್ರೆಂಡ್ಸ್, ಈ ರೀತಿ ಫ್ಯಾಮಿಲಿ ಪ್ಯಾಕ್ ಬಿರಿಯಾನಿ ಅಂತ ಸಿಗುತ್ತೆ. ಇದನ್ನು ಬಾಸ್ಮತಿ ರೈಸಲ್ಲಿ ಮಾಡಿರ್ತಾರೆ. ಸೊ ಇದನ್ನು ನೀವೇನಾದರೂ ಆರ್ಡ್ರ್ ಮಾಡಿದ್ರೆ ಒಂದು 5-6 ಜನ ಆರಾಮಾಗಿ ಹೊಟ್ಟೆ ತುಂಬ ತಿನ್ಬೋದು. ಅವರೇ ನಿಮಗೆ ಸರ್ವ್ ಮಾಡ್ತಾರೆ, ಎಷ್ಟು ಬೇಕು ಅಷ್ಟು ಸರ್ವ್ ಮಾಡ್ತಾರೆ. ಸೊ ನಿಮ್ಗೆ ಎಷ್ಟು ಬೇಕು ನೀವು ಅಷ್ಟು ಹಾಕ್ಕೊಂಡು ನೀವು ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇದಂತೂ ನಿಮಗೆ ನೋಡಿ ಎಷ್ಟು ಚೆನ್ನಾಗಿ ಒಂಚೂರು ನೀವು ಟೇಸ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಮಟನ್ ಪೀಸು ಅಷ್ಟೇ, ಎಷ್ಟು ನೋಡಿ ರೈಸು ನೋಡೋದಕ್ಕೂ ಅಷ್ಟೇ ಚೆನ್ನಾಗಿದೆ, ಬಾಯಲ್ಲಿ ನೀರು ಉರಿಸುತ್ತೆ. ಅದೇ ರೀತಿ ನೋಡಿ ಮಟನ್ ಪೀಸು ಅಷ್ಟೇ ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ ಅಂತ. ನೀವು ಅಷ್ಟೇ ಫ್ಯಾಮಿಲಿ ಸಮೇತ ಏನಾದರೂ ಬಂದಾಗ ಈ ಒಂದು ಫ್ಯಾಮಿಲಿ ಪ್ಯಾಕ್ ಬಿರಿಯಾನಿ ಆರ್ಡ್ರ್ ಮಾಡಿ. ಸೊ ನಿಮ್ಗೆ ಎಷ್ಟು ಬೇಕು ಅಷ್ಟು ತಿನ್ಬೋದು. ಅದೇ ಬದಲು ನೀವೇನಾದರೂ ಈ ರೀತಿ ಒಬ್ಬೊಬ್ಬರೇ ಒಂದೊಂದೇ ಏನಾದರೂ ಇಸ್ಕೊಂಡ್ರೆ ಅಷ್ಟೊಂದು ತಿನ್ನೋಕ್ಕಾಗಲ್ಲ, ವೇಸ್ಟು ಆಗುತ್ತೆ. ಅದಕ್ಕೆ ಇದನ್ನೊಂದು ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್. ನೀವು ಬಂದೊಂದು ಸತಿ ಟ್ರೈ ಮಾಡಿ ನೋಡಿ. ನೋಡೋದಕ್ಕಂತೂ ಸಕ್ಕತ್ತಾಗಿದೆ ಫ್ರೆಂಡ್ಸ್. ಘಮ ಘಮ ಅನ್ನೋ ವಾಸನೆ ಇರುತ್ತಲ್ಲ, ಅದರಲ್ಲೇ ಅರ್ಧ ಹೊಟ್ಟೆ ತುಂಬೋಗುತ್ತೆ. ಸೊ ಈ ಬಿರಿಯಾನಿ ಜೊತೆ ರಾಯ್ತ ಮತ್ತು ಸ್ವಲ್ಪ ಇದು ಗ್ರೇವಿ ಅದೆಲ್ಲ ಕೊಡ್ತಾರೆ. ಬೇಕಿದ್ರೆ ನೀವು ರೋಟೀಸು ಅದೆಲ್ಲ ಸಿಗುತ್ತೆ, ಅವುಗಳನ್ನೆಲ್ಲ ಫುಲ್ ಟ್ರೈ ಮಾಡ್ಬೋದು ಫ್ರೆಂಡ್ಸ್. ತುಂಬಾ ರುಚಿಯಾಗಿರುತ್ತೆ. ನಾವಂತೂ ಎಲ್ಲೇ ಒಂದು ಟ್ರಿಪ್ಪಲ್ಲಿ ಎಲ್ಲೇ ಹೋದ್ರೂ ನಿಯರೆಸ್ಟ್ ಒಂದು ಎಂಪೈರ್ ಹೋಟೆಲ್ಗೆ ಹೋಗಿ ಅಲ್ಲಿ ಊಟ ಮಾಡ್ತೀವಿ ಫ್ರೆಂಡ್ಸ್. ಈ ಒಂದು ಎಂಪೈರ್ ಹೋಟೆಲ್ ಒಂದು ವಿಶೇಷತೆ ಏನಂದರೆ ಇಲ್ಲೊಂದು ಊಟ ಸಿಗುತ್ತೆ ಫ್ರೆಂಡ್ಸ್. ಅದು ಜಸ್ಟ್ 199 ರುಪೀಸು. ಅದ್ರಲ್ಲಿ ಮೇಯ್ನು ನಮಗೆ ಕೊಡೋದು ಗೀ ರೈಸು. ಸಖತ್ ಬಿರಿಯಾನಿ ಥರನೇ ಗೀ ರೈಸ್ ಇರುತ್ತೆ, ಹಪ್ಪಳ ಇರುತ್ತೆ. ಇದು ಚಿಕನ್ ಪನ್ನೀರ್ ಮಸಾಲ ಫ್ರೆಂಡ್ಸ್. ಮತ್ತು ಇದ್ರ ಪಕ್ಕದಲ್ಲಿರೋದು ಪಾಯಸ, ಸೇಮಿಯಾ ಪಾಯಸ ಇರುತ್ತೆ. ಮತ್ತು ಗಟ್ಟಿ ಮೊಸರು ಕೊಡ್ತಾರೆ, ಹಾಗೆ ದಾಲ್ ಕೊಡ್ತಾರೆ, ಜೊತೆಗೊಂದು ಪಲ್ಯ ಕೊಡ್ತಾರೆ. ಅದಾದಮೇಲೆ ಜೊತೆಗೆ ಉಪ್ಪಿನಕಾಯಿ ಕೊಡ್ತಾರೆ. ಆಮೇಲೆ ಅದ್ರ ಜೊತೆ ಪರೋಟ ಕೊಡ್ತಾರೆ.
ಹಾಗೆ ಕಬಾಬು ಕೊಡ್ತಾರೆ. ಆಲ್ರೆಡಿ ನಾನು ಕಬಾಬೆಲ್ಲ ಟೇಸ್ಟ್ ಮಾಡಾಗಿದೆ. ಸೊ ಇಷ್ಟೊಂದು ನೀವು ಊಟ ಏನಾದರೂ ಆರ್ಡ್ರ್ ಮಾಡಿದ್ರೆ ಫ್ರೆಂಡ್ಸ್, ಇದರಲ್ಲಿ ವೆಜ್ ಮತ್ತು ನಾನ್ ವೆಜ್ ಎರಡೂ ಇರುತ್ತೆ. ಸಪೋಸ್ ನಿಮಗೆ ನಾನ್ ವೆಜ್ ಬೇಡ ಅಂದ್ರೂ 2 ರೆಸಿಪೀಸ್ ತೆಗೆದು ನಿಮಗೆ ವೆಜ್ ಊಟನೇ ಕೊಡ್ತಾರೆ. ಲಾಸ್ಟಲ್ಲಿ ಊಟ ಎಲ್ಲ ಆದಮೇಲೆ ಫ್ರೆಂಡ್ಸ್, ನೀವು ಈ ರೀತಿ ಐಸ್ ಕ್ರೀಮ್ನ ಕೂಡ ಆರ್ಡ್ರ್ ಮಾಡ್ಬೋದು. ಈ ಒಂದು ಐಸ್ ಕ್ರೀಮ್ ಏನಿದೆಯಲ್ಲ ಫ್ರೆಂಡ್ಸ್, ಇದು ಫ್ರೂಟ್ಸ್ ಮತ್ತು ಡ್ರೈ ಫ್ರೂಟ್ಸಿಂದ ಮಾಡಿರೋ ಅಂಥದ್ದು. ಸಿಕ್ಕಾಪಟ್ಟೆ ಮಸ್ತಾಗಿದೆ ಫ್ರೆಂಡ್ಸ್. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಇವಾಗ ನೀವೇನು ಊಟ ಎಲ್ಲ ತಿಂದಿರ್ತೀರಲ್ಲ, ಅಷ್ಟೊಂದು ಊಟ ಅದನ್ನೆಲ್ಲ ಮರೆಸೋ ಅಂಥ ಒಂದು ಒಳ್ಳೆ ಟೇಸ್ಟ್ ಇದಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಇದರಲ್ಲಿ ಖಜೂರ್ ಹಾಕಿದ್ದಾರೆ, ಡ್ರೈ ಫ್ರೂಟ್ಸು, ಬಾದಾಮ್, ಪಿಸ್ತಾ ಫ್ರೂಟ್ಸು ಎಲ್ಲ ಹಾಕಿರ್ತಾರೆ ಫ್ರೆಂಡ್ಸ್. ಸಖತ್ತಾಗಿರುತ್ತೆ. ನಿಮ್ಮ ಮಕ್ಳಿಗೆಲ್ಲ ಇದನ್ನು ಕೊಡಿಸಿ ಫ್ರೆಂಡ್ಸ್, ಒಂದ್ಸಲಿ ತುಂಬಾ ಖುಷಿ ಪಡ್ತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದನ್ನಂತೂ ನೀವು ಮರೆಯೋದಕ್ಕೆ ಆಗೋದಿಲ್ಲ, ಈ ಒಂದು ಟೇಸ್ಟ್ನ. ಅಷ್ಟು ಮಸ್ತಾಗಿರುತ್ತೆ. ಅದ್ರ ಜೊತೆ ನಿಮ್ಗೆ ಐಸ್ ಕ್ರೀಮ್ ಬೇಕಿಲ್ಲ ಅಂತ ಹೇಳಿದ್ರೆ ಬೇಕಾದರೆ ನೀವು ಲೆಮನ್ ಪೆಪ್ಪರ್ ಜ್ಯೂಸು ಕೊಡ್ತಾರೆ, ಸೋಡಾ ಹಾಕಿ. ಅದು ಮಸ್ತಾಗಿರುತ್ತೆ. ಇದನ್ನೇನಾದರೂ ನೀವು ಟ್ರೈ ಮಾಡಿದ್ರೆ ಅದೇನೋ ಊಟ ಎಲ್ಲ ನೀವು ತಿಂತಿರಲ್ಲ ಫ್ರೆಂಡ್ಸ್, ಅದೆಲ್ಲ ಆರಾಮಾಗಿ ಆಟೋಮೆಟಿಕ್ಕಾಗಿ ಜೀರ್ಣ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಇದೇ ರೀತಿ ನಿಮ್ಮ ಫ್ಯಾಮಿಲಿ ಜೊತೆ ಈ ಒಂದು ಹೋಟೆಲ್ಗೆ ಯಾವುದೇ ಒಂದು ಎಂಪೈರ್ ಹೋಟೆಲ್ ಇರಲಿ, ನೀವು ಎಲ್ಲಿ ಬೇಕಾದರೂ ಹೋಗ್ಬೋದು. ಎಲ್ಲ ಒಂದು ಎಂಪೈರ್ ಹೋಟೆಲಲ್ಲಿ ಒಂದೇ ರೀತಿಯಾದ ಮೆನು ಐಟಮ್ಸ್ ಎಲ್ಲನೂ ಇರುತ್ತೆ. ನೀವು ನೋಡಿ, ಇದು ಈ ಒಂದು ಹೋಟೆಲ್ದು ಮೆನು. ಸೊ ಇದರಲ್ಲಿ ನೋಡಿ ಯಾವ್ಯಾವ ಐಟಮ್ ಇದೆ ಅಂತ. ಬೇಕಿದ್ದರೆ ನೀವು ಇರೋ ಜಾಗದಲ್ಲೇ ಈ ಒಂದು ಐಟಮ್ಸ್ನ ನೀವು ಆರ್ಡ್ರ್ ಮಾಡಿದ್ರೆ ಅವರು ಪಾರ್ಸಲ್ ತಂದು ಕೊಡ್ತಾರೆ. ನೋಡಿ, ವಿತ್ ಐಟಮ್ಸು, ರೇಟ್ಸು ಎಲ್ಲ ಇದೆ. ನಿಮ್ಗೆ ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಐಟಮ್ಸು ಫ್ರೆಂಡ್ ತುಂಬಾ ಸೂಪರಾಗಿರುತ್ತೆ. ಯಾವುದೇ ನೀವು ಎಲ್ಲೇ ಇದ್ರೂ ಪರವಾಗಿಲ್ಲ, ಯಾವುದೇ ಪ್ಲೇಸ್ ನಿಯರೆಸ್ಟ್ ಅಲ್ಲಿ ಎಂಪೈರ್ ಹೋಟೆಲ್ ಇರುತ್ತಲ್ಲ, ಅವರೆಲ್ಲ ನಿಮಗೆ ಈ ಒಂದು ಐಟಮ್ಸ್ನ ಡೆಲಿವರಿ ಮಾಡ್ತಾರೆ. ಇದೇ ರೀತಿ ಫ್ರೆಂಡ್ಸ್, ನಿಮಗೂ ನಿಮ್ಮ ಫ್ಯಾಮಿಲಿ ಜೊತೆ ಒಂದಿನ ಒಂದೊಳ್ಳೆ ಊಟ ಮಾಡಬೇಕು ಅಂತ ಏನಾದರೂ ಅನ್ನಿಸಿದ್ರೆ, ನಿಮ್ಮ ಏರಿಯಾ ನಿಯರೆಸ್ಟ್ ಎಲ್ಲಿ ಒಂದು ಎಂಪೈರ್ ಹೋಟೆಲ್ ಇರುತ್ತಲ್ಲ, ಅಲ್ಲೋಗಿ ನೀವು ವಿಸಿಟ್ ಮಾಡಿ. ತುಂಬಾ ಒಳ್ಳೆ ನಾನ್ ವೆಜ್ ಐಟಮ್ಸ್ ಇರುತ್ತೆ. ಆರಾಮಾಗಿ ತಿನ್ನಿ, ಎಲ್ಲರ ಜೊತೆ ಖುಷಿಯಾಗಿದ್ದು ಲಾಸ್ಟಲ್ಲಿ ಈ ಒಂದು ಊಟ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಔಟ್ಸೈಡಲ್ಲಿ ಒಂದು ಬೀಡ ಮಾರ್ತಾರೆ ಫ್ರೆಂಡ್ಸ್. ಲಾಸ್ಟಲ್ಲಿ ಅದನ್ನು ಕೂಡ ಟೇಸ್ಟ್ ಮಾಡಿ, ಒಂದು ಬೀಡ ಹಾಕ್ಕೊಂಡೋಗಿ. ಸೂಪರಾಗಿರುತ್ತೆ ಫ್ರೆಂಡ್ಸ್. ಈ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.